ಎಲ್ಲಿಂದಲೋ ಬಂದವರು ಕರ್ನಾಟಕಕ್ಕೆ ಬಂದು ಕನ್ನಡ ಸಿನಿಮಾ ಮಾಡಿ ಗೆದ್ದವರು ನಮ್ಮ ದಿನೇಶ್ ಬಾಬು ಅವರು. ನಮಸ್ಕಾರ. ನಮಸ್ಕಾರ. ನೀವು ಕೇರಳದಲ್ಲಿ ಹುಟ್ಟಿದ್ರಿ, ಕೇರಳದಲ್ಲಿ ಲೈಫ್ ಲೀಡ್ ಮಾಡಿದ್ರಿ, ನಿಮ್ಮ ಫ್ಯಾಮಿಲಿ ಇರೋದು ಕೇರಳದಲ್ಲಿ. ಅದೆಲ್ಲ ಬಿಟ್ಟು ಅದು ಯಾಕೆ ಕರ್ನಾಟಕಕ್ಕೆ ಬಂದ್ರಿ? ಇಲ್ಲ, ಅದು ಆಕ್ಸಿಡೆಂಟ್ ಎಲ್ಲ ಬಂದು ಕನ್ನಡ ಆಡಿಯನ್ಸ್ ಸಿಕ್ತಲ್ಲ, ಬೇರೆ ಏನು ಬೇಕು. ನಿಮ್ಮ ಈ ಸ್ಟಡಿ ಎಲ್ಲ ಆಯಿತು, ಕ್ಯಾಮ್ರಾ ಇದು ಫಿಲ್ಮ್ ಇನ್ಸ್ಟಿಟ್ಯೂಟ್ ಏನಾದರೂ? ಫಿಲ್ಮ್ ಇನ್ಸ್ಟಿಟ್ಯೂಟ್, ಪೂನಾ ಫಿಲ್ಮ್ ಇನ್ಸ್ಟಿಟ್ಯೂಟ್ 78-81 ಬ್ಯಾಚ್ ಸಿನಿಮಾಟೋಗ್ರಫಿ. ಅಲ್ಲಿ ಸಿನಿಮಾಟೋಗ್ರಫಿ. ಸೊ ಸ್ಟಾರ್ಟ್ ಮಾಡಿದ ತಮಿಳ್ ಇಂಡಸ್ಟ್ರಿ. ಸರ್, ನೀವು ಬಂದಾಗ ಜನ ಹೇಗೆ ಸ್ವೀಕರಿಸಿದ್ರು ನಮ್ಮ ಕನ್ನಡಿಗರು? ಫಸ್ಟ್ ಫಿಲ್ಮ್ ಸುಪ್ರಭಾತ. ಆಡಿಯನ್ಸ್ ಆಗೋದಿಲ್ಲ, ಆಡಿಯನ್ಸ್ ಒಳ್ಳೆ ಪಿಕ್ಚರ್ ಇರ್ತಾರೆ, ದೇ ವಿಲ್ ರೆಸ್ಪೆಕ್ಟ್. ನನ್ನ ಎಕ್ಸ್ಪೀರಿಯನ್ಸ್ ಅದು. ಇಂಡಸ್ಟ್ರಿಯನ್ನು ಹೇಗೆ ನೋಡ್ತೀನಿ ನಮ್ಮ ಇಂಡಸ್ಟ್ರಿ? ನೋ ಎಕ್ಸ್ಪ್ಲನೇಷನ್ಸ್. 6 months ಬ್ಯಾಕ್ ಬ್ಯಾನ್ ಲೆಟರ್ ಬರ್ತಲ್ಲ, ಅದರಲ್ಲಿ ಒಂದು ಲೈನ್ ಇತ್ತು, ಹಿ ಶುಡ್ ನಾಟ್ ವರ್ಕ್ ಇನ್ ಎನಿ ಲ್ಯಾಂಗ್ವೇಜ್. ನಮಸ್ಕಾರ. ಗಣೇಶ್ ಕಾಸರಗೋಡು, ಬಿಯಾಂಡ್ ಲಿಮಿಟ್ಸ್. ಈಗ ನಾನು ಮಾತಾಡ್ತಿರುವ ವ್ಯಕ್ತಿ ಎಲ್ಲ ಪರಿಧಿಗಳನ್ನು ದಾಟಿದವರು, ಎಲ್ಲ ಲಿಮಿಟ್ಗಳನ್ನು ದಾಟಿದವರು. ಬಿಯಾಂಡ್ ಲಿಮಿಟ್ಸ್ ಅವರ ಆಲೋಚನೆಗಳು, ಅವರ ಸಿನಿಮಾ ಟೇಕಿಂಗ್ಸ್ ಆಗಲಿ, ಅವರ ಹೀರೋಗಳಾಗಲಿ, ಅವರ ಯೋಚನೆಗಳಾಗಲಿ ಅದ್ಭುತ. ಬಿಯಾಂಡ್ ಲಿಮಿಟ್ಸ್. ಸೊ ಯಾರಪ್ಪ ಅಂದರೆ ನಮ್ಮ ದಿನೇಶ್ ಬಾಬು ಅವರು. ಎಲ್ಲಿಂದಲೋ ಬಂದವರು ಕರ್ನಾಟಕಕ್ಕೆ ಬಂದು ಕನ್ನಡ ಸಿನಿಮಾ ಮಾಡಿ ಗೆದ್ದವರು. ಈಗ ನಾನು ಶುರುವಿಗೆ ಅವ್ರ ಥರ ಅವ್ರದ್ದೇ ಆದ ಭಾಷೆಯಲ್ಲಿ ಮಾತಾಡ್ತೀನಿ. ನಮಸ್ಕಾರ ಅಂడి. ನಮಸ್ಕಾರ. ನಮಸ್ಕಾರ. ಹೆಂಗಂడి? ಸುಗಮ್. ಸುಗಮ್. ಸುಗಮ್ ದನ್ನೆ. ಸುಗಮ್ ದನ್ನೆ, ಒಳ್ಳೆಯ ಸುಗಮ್. ಸರ್, ನನಗೆ ದೊಡ್ಡ ಆಶ್ಚರ್ಯ ಏನು ಗೊತ್ತಾ, ನೀವು ಕೇರಳದಲ್ಲಿ ಹುಟ್ಟಿದ್ರಿ, ಓಕೆ, ಕೇರಳದಲ್ಲಿ ಲೈಫ್ ಲೀಡ್ ಮಾಡಿದ್ರಿ, ನಿಮ್ಮ ಫ್ಯಾಮಿಲಿ ಇರೋದು ಕೇರಳದಲ್ಲಿ, ಮಲಯಾಳ. ಅದೆಲ್ಲ ಬಿಟ್ಟು ಅದು ಯಾಕೆ ಕರ್ನಾಟಕಕ್ಕೆ ಬಂದ್ರಿ? ಏನು ಸಿಕ್ತು ನಿಮಗೆ ಇಲ್ಲಿ? ಕನ್ನಡ ಆಡಿಯನ್ಸ್ ಸಿಕ್ತಲ್ಲ, ಬೇರೆ ಏನು ಬೇಕು. ಬಂದಿದ್ದು ಯಾಕೆ? ಯಾಕೆ ಅಂತನಾ? ಯಾಕೆ ಹೇಗೆ? ಎರಡು ಪ್ರಶ್ನೆ. ಇಲ್ಲ, ಅದು ಆಕ್ಸಿಡೆಂಟ್ ಎಲ್ಲ ಬಂದಿದ್ದು. ಸುಹಾಸಿನಿ ಹತ್ರ ನಾನು ಒಂದು ಕತೆ ಹೇಳಿದೆ ಫಸ್ಟ್. ಒಂದು ತಮಿಳ್ ಪಿಕ್ಚರ್ ಮಾಡ್ತಿರುವಾಗ ಸುಪ್ರಭಾತ ಸಬ್ಜೆಕ್ಟ್ ಹೇಳಿದೆ. ಅದು ಅವ್ರಿಗೆ ಇಷ್ಟ ಆಗಿ ಇದು ಕನ್ನಡದಲ್ಲಿ ಮಾಡೋಣ ಅಂತ ಹೇಳಿದ್ರೆ, ನೋ ಪ್ರಾಬ್ಲಮ್, ಮಾಡೋಣ. ಸಿನಿಮಾ ಸುಹಾಸಿನಿ ಫಸ್ಟ್ ಇಂಟ್ರೊಡಕ್ಷನ್. ಓಕೆ ಓಕೆ. ಸುಹಾಸಿನಿ ಒಬ್ಬ ಪ್ರೊಡ್ಯೂಸರ್, ದಟ್ ಇಸ್ ಮೈಸೂರಲ್ಲಿ ಸೂರ್ಯಪ್ರಭಾ ಅನ್ನೋ ಲೇಡಿ. ಅದೇ ಸುಪ್ರಭಾತ ಸ್ಟಾರ್ಟಿಂಗ್. ಸೊ ಆಮೇಲೆ ಅಲ್ಲಿ ಫಸ್ಟ್ ಟೈಮ್ ನಾವು ಮಾಡಿದ್ದು ತಮಿಳ್ ಸಿನಿಮಾ. ಫಸ್ಟ್ ಡೈರೆಕ್ಟ್ ಮಾಡಿದ್ದು ಆನಂದ ಆರಾಧನೆ ಅಂತ ಪಿಕ್ಚರ್ ಮಾಡಿ, ಅದು ಫ್ಲಾಪ್. ಸೊ ಆಲ್ರೆಡಿ ನಾವು ಫೋಟೋಗ್ರಾಫಿ ಫ್ಲಾಪ್ ಅಂತೇಳಿ ಇಷ್ಟು ಖುಷಿಯಲ್ಲಿ ಹೇಳ್ತೀನಿ. ಇಲ್ಲ, ಫ್ಲಾಪ್ ನಿಜ ಮ್ಯಾಟ್ರಸ್ ಇರಲಿಲ್ಲ, ಅದು ಫ್ಲಾಪ್ ಆಯಿತು. ಸೊ ವಾಪಸ್ ಫೋಟೋಗ್ರಫಿಗೆ ಹೋದೆ. ನೆಕ್ಸ್ಟ್ ಒಂದು ತೆಲುಗು ಪಿಕ್ಚರ್ ಮಾಡಿದೆ, ಪಾಪ ಕೋಸ್ ಅಂತ, ಡಾಕ್ಟರ್ ರಾಜಶೇಖರ್, ಶೋಭನ ಎಲ್ಲ. ಅದು ಫ್ಲಾಪ್. ಸೊ ವಾಪಸ್ ಫೋಟೋಗ್ರಫಿ ತಮಿಳಲ್ಲಿ. ಓಕೆ. ಆಮೇಲೆ ಸುಪ್ರಭಾತ ಬಂತು. ಇಲ್ಲಿ ಸುಪ್ರಭಾತ 100 days ಪಿಕ್ಚರು. ಎಸ್. ಸೊ ಪರ್ಮನೆಂಟ್ಲಿ ಇನ್ ಕರ್ನಾಟಕ. ಸೊ ಇದು ಲಿಂಕ್ ನಿಮ್ಮ ಹಾಸನಿಗೆ, ಅಂದರೆ ನಿಮ್ಮ ನಗುಗೆ ಕಾರಣವಾದ್ದು ಸುಹಾಸಿನಿ. ನೀವು ಅದೇ ಲಿಂಕ್ ಮಾಡ್ತಾ ಇದ್ದೀರಾ, ಸುಹಾಸಿನಿ. ಸುಹಾಸಿನಿ ಮೀನ್ಸ್ ವಿತ್ ಅ ಗುಡ್ ಸ್ಮೈಲ್. ಹೌದು, ಕರೆಕ್ಟ್. ನಿಮ್ಮ ನಗುಗೆ ಕಾರಣವಾದ್ದು ಸುಹಾಸಿನಿ ಅಲ್ವಾ? ಇಲ್ಲ, ಅದು ಹೇಳೋಲ್ಲ, ಅದು ಬೇರೆ ಥರ ಆಗುತ್ತೆ ಮೀನಿಂಗ್. ಅಲ್ಲ, ನಾವು ಮಾತಾಡಿ ಆಯ್ತಲ್ಲ, ವಿಷಯ ಮಾತಾಡಿ ಆಯ್ತಲ್ಲ. ನಿಮ್ಮ ಎಂಟ್ರಿಗೆ ಕಾರಣ ಕರೆಕ್ಟ್ ಅಲ್ವಾ? ವೆರಿ ಟ್ರೂ. ಕನ್ನಡ ಸಿನಿಮಾ ಕನ್ನಡ ಎಂಟ್ರಿಗೆ. ಆಮೇಲೆ ಅದು ಸಕ್ಸಸ್ ಆದ್ರಿಂದ ಕಂಟಿನ್ಯೂಸ್ ಆಗಿ ಪಿಕ್ಚರ್ಸ್ ಬಂತು. ಆಮೇಲೆ ತಿರ್ಗಾ ಒಂದು ಗ್ಯಾಪ್, 7-8 years ಗ್ಯಾಪ್ ಬಂತು. ಅದು ದಟ್ ಇಸ್ ಇಲ್ಲಿ ಮಹೇಶ್ವರ ಪಿಕ್ಚರ್ ಮಾಡಿದ್ಮೇಲೆ ಒಂದು 6-7 years ಆದಮೇಲೆ ನಾನು ಅಮೃತ ವರ್ಷನಿಗೆ ಬಂದೆ. ನಿಮ್ಮ ಈ ಸ್ಟಡಿ ಎಲ್ಲ ಆಯಿತು, ಕ್ಯಾಮ್ರಾ ಇದು ಅಂದರೆ ಫಿಲ್ಮ್ ಇನ್ಸ್ಟಿಟ್ಯೂಟ್ ಏನಾದರೂ? ಫಿಲ್ಮ್ ಇನ್ಸ್ಟಿಟ್ಯೂಟ್, ಪೂನಾ ಫಿಲ್ಮ್ ಇನ್ಸ್ಟಿಟ್ಯೂಟ್ ಹೋಗಿದೆ. 78-81 ಬ್ಯಾಚ್. ಓಕೆ. ಸಿನಿಮಾಟೋಗ್ರಫಿ. ಅಲ್ಲಿ ಸಿನಿಮಾಟೋಗ್ರಫಿ. ಸೊ ಸ್ಟಾರ್ಟ್ ಮಾಡಿದ ತಮಿಳ್ ಇಂಡಸ್ಟ್ರಿ. ಅಲ್ಲಿ ಫೋಟೋಗ್ರಫಿನೇ ಸ್ಟಾರ್ಟಿಂಗ್. ಒಂದು ಆಲ್ಮೋಸ್ಟ್ 60 films ಮಾಡಿದ್ದೀನಿ ಫೋಟೋಗ್ರಫಿ. ಓಕೆ. ಇದು ಡೈರೆಕ್ಷನ್ ಟೋಟಲಿ 55 films ಆಯಿತು. ಈಗ ನೆಕ್ಸ್ಟ್ ಪಿಕ್ಚರು ನಾನು ಕನ್ನಡ ಮಾಡಿದ್ರೆ ದಟ್ ವಿಲ್ ಬಿ ಕನ್ನಡ 50th film ಆಗುತ್ತೆ. ಓಹೋ. ಕನ್ನಡ 50, ಅದರ್ ಲ್ಯಾಂಗ್ವೇಜ್ 5. ಓಕೆ. ಕನ್ನಡ 50 ಅಂದರೆ 50th ಯಾವುದು? 50th ಇನ್ನು ರಿಲೀಸ್ ಆಗಿಲ್ಲ. ನೆಕ್ಸ್ಟ್ ರಿಲೀಸ್ ಆಗೋ ಪಿಕ್ಚರ್ 50th film ಆಗುತ್ತೆ. ಅದು ರೆಡಿ ಇದೆ, ರೆಡಿ ಆಗ್ತಾ ಇದೆ. ಕರ್ನಾಟಕಕ್ಕೆ ಬಂದು ಕನ್ನಡ ಫಿಲ್ಮ್ 50 ಮಾಡೋದಿದೆಯಲ್ಲ, ಅದನ್ನು ಸರ್ ನೀವು ಬಂದಾಗ ಜನ ಹೇಗೆ ಸ್ವೀಕರಿಸಿದ್ರು ನಮ್ಮ ಕನ್ನಡಿಗರು, ಆಡಿಯನ್ಸ್?
ಆಡಿಯನ್ಸ್ ವೆರಿ ಗುಡ್ ರೆಸ್ಪಾನ್ಸ್ ಸರ್. ಫಸ್ಟ್ ಫಿಲ್ಮ್ ಸುಪ್ರಭಾತ, ಹಾಂ, ಆಡಿಯನ್ಸ್ ರೆಸ್ಪಾನ್ಸ್ ವಾಸ್ 100%. ಅದು ಭಾಷೆ ಗೀಷೆ ಏನು ನೋಡಲಿಲ್ಲ, ಯಾರು ಡೈರೆಕ್ಟರ್ ಸಿನಿಮಾ ಇಲ್ಲ ಸರ್, ಆಡಿಯನ್ಸ್ಗೆ ಯಾವುದು ನೋಡೋಲ್ಲ ಸರ್. ಹೌದು. ಓನ್ಲಿ ಟೆಕ್ನಿಷಿಯನ್ಸ್ ಇಂಡಸ್ಟ್ರಿ ನೋಡೋದು, ಯಾವ ಲ್ಯಾಂಗ್ವೇಜ್ ಬರ್ತಾ ಇದ್ದಾರೆ ಅವರು, ಯಾವ ಸ್ಟೇಟ್ ಅಂದೆಲ್ಲ ಓನ್ಲಿ ಇಂಡಸ್ಟ್ರಿ ನೋಡೋದು. ಆಡಿಯನ್ಸ್ ಆಗೋದಿಲ್ಲ. ಆಡಿಯನ್ಸ್ ಒಳ್ಳೆ ಪಿಕ್ಚರ್ ಇದ್ದರೆ ದೇ ವಿಲ್ ರೆಸ್ಪೆಕ್ಟ್. ಓಕೆ ಓಕೆ, ನನ್ನ ಎಕ್ಸ್ಪೀರಿಯನ್ಸ್ ಅದು. ಓಕೆ. ಇಂಡಸ್ಟ್ರಿ ಏನು ಹೇಗೆ ನೋಡ್ತೀನಿ ನಾನು? ಇಂಡಸ್ಟ್ರಿ ಏನು ಎಕ್ಸ್ಟ್ರಾ ರೆಸ್ಪಾನ್ಸ್ ಎಲ್ಲ ಕೊಡೋದು. ಕಾಲು ಹಿಡ್ದಿದ್ದ, ಹಾಂ, ಚಾಕ್ ಹಾಕಿದ್ದ ಬೆನ್ನಿಗೆ, ಯಾವುದು ಯಾವನೋ ಬಂದ್ಬಿಟ್ಟಪ್ಪ ಇಲ್ಲಿಂದಲೋ, ಯಾವುದೂ ಇಲ್ಲ. ಒಂದು ಬ್ಯಾನ್ ಬಂತು ಗೊತ್ತಲ್ಲ ನಿಮಗೆ. ಹಾಂ, ಅದಕ್ಕೆ ಈ ಭಾಷೆ ಅದಕ್ಕೂ ಸಂಬಂಧ ಇಲ್ಲ. ಅಲ್ಲ, ಅದು ನೀವು ಸರ್ ಅದರಲ್ಲಿ ಏನು ಮಿಸ್ಟೇಕ್ ಇದೆ ಅಂದರೆ ನನ್ನ ಕಡೆಯಿಂದ ಅವ್ರು ಯಾವುದು ಕೇಳಲೇ ಇಲ್ಲ ಸರ್. ಎನಿ ಕೇಸ್ ಅಂದರೆ ಒಂದು ಬೋತ್ ಪಾರ್ಟೀಸ್ ಕೇಳಬೇಕಲ್ಲ. ಹೌದು, ನನ್ನ ಆತ ಏನು ಕೇಳಲೇ ಇಲ್ಲ. ಯಾರು ಕೇಳಿಲ್ಲ? ಚೇಂಬರು. ಓಹ್, ಓಕೆ. ಚೇಂಬರ್ ಡೈರೆಕ್ಟಾ ಪನಿಷ್ಮೆಂಟ್ ಅಷ್ಟೇ. ಓಹೋ, ಡೈರೆಕ್ಟರ್ ಮುರಳಿ ಫಾದರ್ ಏನು ಹೆಸರು ಅವರು? ಸಿದ್ಧಲಿಂಗಯ್ಯ ಅವರು ಅವರೇ ಹೇಳಿದೆ. ನಾನು ಎಕ್ಸ್ಪ್ಲೈನ್ ಮಾಡೋಕ್ಕೆ ಹೋಗಿದೆ, ನೋ ಎಕ್ಸ್ಪ್ಲನೇಷನ್ಸ್, 6 months ಬ್ಯಾನ್, ಆನ್ ದಿ ಸ್ಪಾಟ್. ಆನ್ ದ ಸ್ಪಾಟ್. ನನ್ನ ಕಡೆಯಿಂದ ನನ್ನ ಸೈಡಿಂದ ಏನು ಒಂದು ಎಕ್ಸ್ಪ್ಲನೇಷನ್ ಬೇಕಲ್ಲ, ಹೌದು, ಅದೆಲ್ಲ ಕೇಳೋದು ಯಾರು ರೆಡಿ ಆಗಿಲ್ಲ. ಬಟ್ ಏನು ಕಾರಣ ಏನು? ಕಾರಣ ಅದು ದೊಡ್ಡ ವಿಷಯ. ಅದು ಕಾರಣ ಒಂದು ರಾಕ್ಲೈನ್ ಪಿಕ್ಚರು ಒಂದು ಡೇಟ್ ಇತ್ತು. ಆ್ಯಕ್ಚುಲಿ ರಾಕ್ಲೈನ್ ಪಿಕ್ಚರ್ ಮಾಡಬೇಕಾಗಿತ್ತು ನಾನು. ಓಕೆ. ಬಟ್ ಅದು ಇನ್ನೂ ಏನು ಫಿಕ್ಸ್ ಆಗಿಲ್ಲ. ಬಟ್ ಈಗ ಅದು ಹೇಳಿದ್ರೆ ಅದು ಬೇರೆ ಥರ ಆಗುತ್ತೆ. ಅದು ಬಿಟ್ಬಿಡೋಣ, ಆ ಸಬ್ಜೆಕ್ಟ್, ಆ ಟಾಪಿಕ್ ಬಿಟ್ಬಿಡೋಣ. ಅಲ್ಲ, ನಿಮ್ಮ ಬರುವ ಫೋರ್ಸಿಗೆ ಅದು ಈಗ ಎಲ್ಲ ಮರ್ತೋಗಿದೆ ವಿಷಯ. ನೀವು ಏನು ಮಾಡಿದ್ರು ಆ ಟೈಮ್ಗೆ ಅದು ನಾನು ಬರೆದಿದ್ದೀನಿ. ವಿಜಯ ಕರ್ನಾಟಕದಲ್ಲಿ ನಾನು ಆಗ ಬರೆದಿದ್ದೀನಿ. ಓಕೆ ಓಕೆ ಓಕೆ. ಫ್ರಂಟ್ ಪೇಜ್ ಬರೆದಿದ್ದೀನಿ ಏನೇನಾಯಿತು. ಆಮೇಲೆ ಅದರಿಂದ ಹೆಚ್ಚಾಗಿ ಆ ಟೈಮ್ನಲ್ಲಿ ನೀವು ಹೇಗೆ ಉಪಯೋಗಿಸ್ಕೊಂಡ್ರಿ ಅಂತ. ಸೊ ಏನಾಯಿತು ಅಂದರೆ ಇದು ಓಕೆ, ಅವ್ರ ಪಿಕ್ಚರ್ ಮಾಡಿಲ್ಲ. ನಾನು ಇವರದು ಉಷಾ ಕಿರಣ್ ಮೂವೀಸ್ ಒಂದು ಕಂಪೈನ್ಮೆಂಟ್ ಇತ್ತು. ಅವ್ರ 10 days ಕ್ಲಾಶ್ ಬಂತು. ಉಷಾ ಕಿರಣ್ ಮಾಡಿಬಿಟ್ಟು ಇದನ್ನೂ ಸ್ಟಾರ್ಟ್ ಆಗಿಲ್ಲ ರಾಕ್ಲೈನ್ ಪಿಕ್ಚರ್. ಓಕೆ ಓಕೆ. ಸೊ ನಾನು ರಾಕ್ಲೈನ್ ಹತ್ರ ಕೇಳಿದೆ, ಸರ್ ಒಂದು 10 days ಪೋಸ್ಟ್ಪೋನ್ ಮಾಡೋಕ್ಕಾಗುತ್ತಾ ಸರ್, ಇದು ನಾನು ಒಂದು ಶೆಡ್ಯೂಲ್ ಮುಗಿಸ್ತೀನಿ ಅಂತ. ಅವರು ಏನು ಹೇಳಿಲ್ಲ. ಬಟ್ ನೆಕ್ಸ್ಟ್ ನನಗೆ ಬಂದಿರೋದು ಓನ್ಲಿ ಫ್ರಮ್ ಅದು ಫಸ್ಟ್ ಪ್ರೊಡ್ಯೂಸರ್ ಅಸೋಸಿಯೇಷನ್ದ ಒಂದು ಲೆಟರ್ ಮೀಟಿಂಗ್ ಕರೆದ್ಬಿಟ್ಟು ಅಲ್ಲಿ 30 days 3 months ಬ್ಯಾನು, 25,000 ಫೈನ್ ಆಗಿದೆ. ಅಲ್ಲೂ ಯಾರನ್ನು ಕೇಳಿಲ್ಲ, ನನ್ನ ಪಾಯಿಂಟ್ ಯಾರನ್ನು ಕೇಳಿಲ್ಲ. ನೆಕ್ಸ್ಟು ಸೊ ಈ ವಿಷಯ ಉಷಾ ಕಿರಣ್ ಅವ್ರೇನು ಮಾಡಿದ್ರಂತೆ, ಚೇಂಬರ್ಗೆ ಹೋಗಿ ರಿಕ್ವೆಸ್ಟ್ ಮಾಡೋಣ, ನಮ್ಮ ಶೆಡ್ಯೂಲ್ ಫಿಕ್ಸ್ ಅದು. ಓಕೆ, ನಿನಗಾಗಿ ಪಿಕ್ಚರು, ಎಸ್ ನಿನಗಾಗಿ ಪಿಕ್ಚರ್ಗೆ. ಸೊ ಅದು ಚೇಂಬರ್ಲಿ ಹೋದರೆ ಚೇಂಬರ್ಲಿ ಈ ಥರ ಮೀಟಿಂಗ್ ಕರೆದ್ಬಿಟ್ಟು 6 months ಆಗಿದೆ. ಬಟ್ ನನಗೇನು ಲಕ್ ಬಂದರೆ ಆಲ್ರೆಡಿ ನಾನು 2 films ಮಾಡ್ತಾಯಿದ್ರು ಆ ಟೈಮಲ್ಲಿ. ಸೊ ಈ ಚೇಂಬರಿಂದ ಈ ಹೊಸ ಪಿಕ್ಚರ್ ಯಾವುದೂ ಹೋಗಬಾರ್ದು 6 months ಟೈಮಲ್ಲಿ. ಈ 6 monthsಲ್ಲಿ ನಾನು 2 picture ಫಿನಿಷ್ ಮಾಡಿ. ಸೊ ನನಗೆ ಪರ್ಸನಲ್ ಆಗಿ ಅದು 6 months ಬ್ಯಾನ್ ಅಷ್ಟು ಎಫೆಕ್ಟ್ ಆಗಿಲ್ಲ. 2 film ಇದರಿಂದ ಅಲ್ವಾ, ಆರಾಮಾಗಿ ಶೂಟ್ ಮಾಡ್ಬೋದಿತ್ತು. ಕರೆಕ್ಟ್. ಅದು ಮಾಡ್ಲಿಕ್ಕೆ ಪರ್ಮಿಷನ್ ಸಿಕ್ತು. ಅದು ಮಾಡ್ಬೋದು ಅಂತ ಹೇಳಿ, ಬಿಕಾಸ್ ಆಲ್ರೆಡಿ ಪ್ರೊಡ್ಯೂಸರ್ ಕಮಿಟ್ ಆಗಿದೆ ಅದಕ್ಕೆ. ಅದೆಲ್ಲ ಒಂದು ಓಕೆ, ಅದೊಂದು ಎಕ್ಸ್ಪೀರಿಯನ್ಸ್. ಒಂದು ಆಘಾತ ಆಗಿತ್ತು. ಅದು ಯಾಕೆ ಹೀಗಾಗ್ಬಿಡ್ತಪ್ಪ ಅಂತ ಇಲ್ಲ, ಅದರಲ್ಲಿ ನನಗೆ ಆಗಾದ ಒಂದೇ ಲೈನ್ ಸರ್, ಒಂದು ಸ್ಟೇಟ್ಮೆಂಟು ಅವರ ಇದು ಬ್ಯಾನ್ ಲೆಟರ್ ಬರ್ತಲ್ಲ, ಅದರಲ್ಲಿ ಒಂದು ಲೈನ್ ಇತ್ತು, ಹಿ ಶುಡ್ ನಾಟ್ ವರ್ಕ್ ಇನ್ ಎನಿ ಲ್ಯಾಂಗ್ವೇಜ್. ನಾನು ಬೇಕಾದರೆ ಕಂಟೆಸ್ಟ್ ಮಾಡೋದು ಹೋಗಿ ಆಯಿತು. ಅದು ಯಾರೂ ಹೇಳೋಕ್ಕಾಗಲ್ಲ, ನನ್ನ ಪ್ರೊಫೆಷನ್ ಅದು. ಹೌದು ಹೌದು. ಇದಕ್ಕೆ ಅನ್ಸೆ ಕನ್ನಡ ಪಿಕ್ಚರ್ ಮಾಡಬಾರ್ದು ಅಂತ ಹೇಳಿ ಅದಂತೆ. ಬಟ್ ನಾನದು ಏನು ಫೈಟ್, ಯಾಕಂದ್ರೆ ನನಗೆ ಯಾವ ರೀತಿಯಲ್ಲೂ ಅದು ಅಫೆಕ್ಟ್ ಆಗಲಿಲ್ಲ. ಅದು ಇಲ್ಲಿಗೆ ಬಂದಾಗ ಈಗ ನಾನು ಕೇರಳಕ್ಕೆ ಹೋಗ್ತೀನಿ ಅಂತೇಳಿ ಇಟ್ಕೊಳ್ಳಿ. ಆ ಕೇರಳದಲ್ಲಿ ನನಗೆ ಯಾರೂ ಪರಿಚಯ ಇಲ್ಲ, ಏನೂ ಇಲ್ಲ. ಒಂದು ಕಣ್ಣಿಗೆ ಬಟ್ಟೆ ಕಟ್ಟಿದಾಗ ಆಗುತ್ತೆ. ಅಂಥ ಅನುಭವ ನಿಮಗೇನಾಗಿಲ್ಲ ಇಲ್ಲಿ? ಇಲ್ಲ ಏನಿಲ್ಲ. ಯಾಕೆ ಅದು, ಹೇಗೆ ಅದು? ನಾನು ಫಸ್ಟ್ ಬರುವಾಗ ಯಾರಿದ್ರು, ವಿಷ್ಣು ಸರ್ ಫಸ್ಟ್ ಓನ್ಲಿ ಶೂಟಿಂಗ್ ಟೈಮು, ಶೂಟಿಂಗ್ ಮುಗಿದು ಎಡಿಟಿಂಗ್, ಆಮೇಲೆ ವಾಪಸ್ ಹೋಗೋದು ನಾನು. ಸೆಕೆಂಡ್ ಪಿಕ್ಚರ್ ರಾಜ್ಕುಮಾರ್ ಕಂಪನಿ ಪಿಕ್ಚರು. ಯಾವುದು? ಇದು ಇನ್ಸ್ಪೆಕ್ಟರ್ ವಿಕ್ರಮ್. ಓಕೆ. ಸ್ವಲ್ಪ ಫುಲ್ ಸಪೋರ್ಟ್ ಇತ್ತು ಅವಾಗ. ಪರ್ವತಮ್ಮ ಆಗಲಿ, ರಾಜ್ಕುಮಾರ್ ಸರ್ ಆಗಲಿ, ಎಲ್ಲರೂ ಫುಲ್ ಸಪೋರ್ಟ್ ಇತ್ತು. ಸೊ ನಮ್ಗೆ ಯಾವ ಥರ ಪೊಸಿಷನ್ ಬಂದಿಲ್ಲ. ಅವ್ರ ಪಿಕ್ಚರ್ ಮಾಡುವಾಗೆಲ್ಲ ಒಂಥರ ಪ್ರೊಟೆಕ್ಷನ್ ಥರ. ಅದೌದು, ಯಾರು ಏನು ಹೇಳಲ್ಲ. ಅದೇ ದೊಡ್ಡ ಮನೆ ಸಿನಿಮಾ ಮಾಡ್ತಾ ಇದ್ದಾರೆ ಅದಂತ ಯಾರು ನನಗೆ ಆ ಥರ ಯಾವುದು ಪ್ರಾಬ್ಲಮ್ ಬಂದಿಲ್ಲ.
ಯಾಕಂದ್ರೆ ಜಾಸ್ತಿ ಮೀಟಿಂಗ್ ಎಲ್ಲ ನಾವು ಹೋಗೋದಿಲ್ವಲ್ಲ, ಮೀಟಿಂಗ್ ಪಾರ್ಟೀಸ್ ಎಲ್ಲ ನಾವು ಕೆಲಸ ಫಿನಿಶ್ ಆಗೋದು ಹೋಗೋದು ಅಂದರೆ ಅಷ್ಟೇ. ಸುಪ್ರಭಾತ ಮಾಡುವಾಗ ವಿಷ್ಣುವರ್ಧನ್ ಹೇಗಿದ್ರು ನಿಮ್ಮ ಜೊತೆ? ಅವ್ರು ಹೇಗೆ? ತುಂಬ ಫ್ರೆಂಡ್ಲಿ, ಹೇಗೆ ಅವರು? ತುಂಬ ಫ್ರೆಂಡ್ಲಿ ಆಗಿದ್ದು. ನನ್ನ ಹತ್ರ ತಮಿಳಲ್ಲೇ ಮಾತಾಡಿದ್ರು ಮ್ಯಾಕ್ಸಿಮಮ್, ತಮಿಳು ಅವ್ರು ಇಂಗ್ಲೀಷ್. ಓಕೆ ಓಕೆ. ಅದರ ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್. ನನಗೆ ಗೊತ್ತಿಲ್ಲ ಅವರು ಸೂಪರ್ ಸ್ಟಾರ್ ಅಂದೆಲ್ಲ ನನಗೆ ಗೊತ್ತಿರಲಿಲ್ಲ. ಗೊತ್ತಿರಲಿಲ್ಲ. ನಾನು ಸುಮ್ಮನೆ ಬನ್ನಿ ಸರ್ ಕೂತ್ಕೊಳ್ಳಿ ಸರ್ ಅನ್ನೆಲ್ಲ ಮಾತಾಡೋದು. ಆಮೇಲೆ ಒಂದಿನ ಒಂದು ವ್ಯಾನ್, ಇದು ನಾನು ತುಂಬ ಸಾರಿ ಹೇಳಿದೆ ಈ ವಿಷಯ. ಓಕೆ. ಒಂದಿನ ಒಂದು ವ್ಯಾನ್ ಬಂತು ಸರ್ ಶೂಟಿಂಗ್ ಸ್ಪಾಟಲ್ಲಿ ಮೈಸೂರಲ್ಲಿ. ವ್ಯಾನ್ ಬಂದು ಅದರಲ್ಲಿ ಒಂದು 15-20 ಯೂತ್ ಹುಡುಗರು, ಚಿಕ್ಕ ಹುಡುಗರು ಎಲ್ಲ ಆ ಹೂವನ್ನೆಲ್ಲ ಕಿರ್ಚಾಡಿಕೊಂಡು ಬಂದು ಅಲ್ಲಿ ಒಬ್ಬ ಹುಡುಗ ಒಂದು ಬ್ಲೇಡ್ ತೊಗೊಂಡು ಕೈ ಈ ಥರ ಕಟ್ ಮಾಡಿದೆ ಸರ್. ಅವನ ಕೈಯೇ ಸ್ಲ್ಯಾಶ್ ಮಾಡಿಬಿಟ್ಟು ಬ್ಲಡ್ ಇಟ್ಕೋ ಗುರು ಅವ್ರಿಗೆ ಒಂದು ತಿಲಕ. ಆವಾಗ ನಮ್ಗೆ ಶಾಕ್ ಆಯಿತು. ಓಹೋ ಇವರು ಸಾಧಾರಣ ಈಸ್ ನಾಟ್ ಅನ್ ಆರ್ಡಿನರಿ ಮ್ಯಾನ್. ಆವಾಗ ಗೊತ್ತೇ ಇಲ್ಲ. ಸೊ ತಮಿಳಲ್ಲಿ ನಾನು ಹೀರೋಸ್ ಹತ್ರ ಯಾವ ಥರ ಮಾತಾಡ ಅದೇ ಥರ ಇಲ್ಲ, ಅದೇ ಥರ ಹೆಸರಲ್ಲಿ ಸಾರ್ ಅಂತ ಕರೆಯೋದು. ಬಟ್ ತುಂಬ ಸುವಾಸನೆ ಹೇಳಿಲ್ಲ, ಸುಹಾಸಿನಿ ಹೇಳಲಿಲ್ಲ, ಇವಳು ಬೇರೆ ಹೇಳಲಿಲ್ಲ, ಸೂಪರ್ ಸ್ಟಾರ್ ಅನ್ನೆಲ್ಲ ಹೇಳಲಿಲ್ಲ. ವಿಷ್ಣುವರ್ಧನ್ ಆಮೇಲೆ ಆಯ್ಕೆ ಆದ, ಸುಹಾಸಿನಿಯನ್ನು ಕನ್ವಿನ್ಸ್ ಮಾಡಿ ಕತೆ ಅಪ್ರೂವ್ ಆದಮೇಲೆ ಹೀರೋ ಆಯ್ಕೆ ಆದ್ದು ಆಮೇಲೆ. ಅಲ್ಲ ಫಸ್ಟು ಆ್ಯಕ್ಚುಲಿ ಅಮೃತವರ್ಷಿಣಿ ಸಬ್ಜೆಕ್ಟ್ ಹೇಳಿದ್ದು ಸುಹಾಸಿನಿ ಹತ್ರ ಫಸ್ಟ್. ಅದಕ್ಕೆಲ್ಲ ರೆಡಿಯಾಗಿ ಬಂದು ಯಾರೋ ಪ್ರೊಡ್ಯೂಸರ್ ಹತ್ರ ಹೇಳಿದಲ್ಲ, ಹೀರೋ ಇಲ್ಲದೆಲ್ಲ ಪಿಕ್ಚರ್ ಮಾಡಬಾರ್ದಮ್ಮ, ಫಸ್ಟ್ ಪಿಕ್ಚರನ್ನು ಈ ಥರ ರಿಸ್ಕ್ ತಗೋಬಾರ್ದು. ಸೊ ಆ ಲೇಡಿ ಸ್ವಲ್ಪ ಅಪ್ಸೆಟ್ ಆಯಿತು. ಏನು ಮಾಡೋದು, ಸುಹಾಸಿನಿ ಹತ್ರ ಎಲ್ಲ ಮಾತಾಡ್ಬಿಟ್ಟು ಸುಹಾಸಿನಿ ನನಗೆ ಫೋನ್ ಮಾಡಿದೆ, ಅಪ್ಪ ಈ ಥರ ಹೇಳ್ತಾ ಇದ್ದಾರೆ, ಹೀರೋ ಇಲ್ಲ. ಸರಿ, ಹೀರೋ ಯಾರಿದ್ದಾರೆ ಅಲ್ಲಿ ಅಂತ ಕೇಳಿದೆ ನಾನು ಕನ್ನಡದಲ್ಲಿ. ವಿಷ್ಣುವರ್ಧನ್ ಓಕೆ ಅವ್ರಿಗೆ ಮಾಡೋಣ ಸಬ್ಜೆಕ್ಟ್ ಅಂತ ಹೇಳಿದ್ವಿ. ಆಮೇಲೆ ಸಬ್ಜೆಕ್ಟ್. ಸೊ ಫಸ್ಟ್ ಆ್ಯಕ್ಚುಲಿ ಮಾಡಬೇಕಾಗಿರೋದು ಇದೇ ಪಿಕ್ಚರ್ ಮಾಡಬೇಕಾಗಿತ್ತು. ನೀವು ಹೇಗೆ ಸಂಭಾಷಣೆಯನ್ನು ಹೇಗೆ ಇದು ಮಾಡ್ತೀವಿ? ಇಂಗ್ಲೀಷಲ್ಲಿ ಬರೆಯೋದು, ಇಂಗ್ಲೀಷಲ್ಲಿ ಬರೆದು ಆಮೇಲೆ ಟ್ರಾನ್ಸ್ಲೇಷನ್. ನಮಗೆ ತುಂಬ ಹೆಲ್ಪ್ ಆಗಿದ್ದು ಉದಯ್ ಶಂಕರ್ ಸರ್. ಆವಾಗ ಅವರು ಕನ್ನಡಕ್ಕೆ ಟ್ರಾನ್ಸ್ಲೇಟ್ ಮಾಡ್ತಾಯಿದ್ರು. ಅಲ್ಲಲ್ಲ, ಅವ್ರ ಹತ್ರ ಮಾತಾಡಿ ತುಂಬ ಈ ಕನ್ನಡ ಸ್ಟೈಲು ಇದೆಲ್ಲ ಅವ್ರನ್ನ ಹಾಗೆ ಮಾತಾಡಿ. ಅಲ್ಲ, ಇಂಗ್ಲೀಷ್ನಲ್ಲಿ ನೀವು ಬರ್ಕೊಂಡು ಅದನ್ನು ಕನ್ನಡಕ್ಕೆ ಟ್ರಾನ್ಸ್ಲೇಷನ್ ಯಾರು ಮಾಡ್ತಾಯಿದ್ರು ಆವಾಗೆಲ್ಲ? ತುಂಬ ಜನ ಸರ್, ಒಬ್ಬರಲ್ಲ. ಹೌದಾ? ಒಬ್ಬರಲ್ಲ. ನಾನು ಯಾರು ಒಬ್ಬರ ಹತ್ರ ಕೊಡಲೇ ಇಲ್ಲ. ಏನೋ ಯಾಕೆ ನಮ್ಗೆ ಸೆಟ್ ಆಗ್ತಾ ಇಲ್ಲ ಅದು. ಓಕೆ. ಆಮೇಲೆ ಹೇಗೆ ಅದು ಗೊತ್ತಿಲ್ಲ. ಈಗ ಸರ್ ನನಗೆ ಐ ಕ್ಯಾನ್ ಇವನ್ ಕರೆಕ್ಟ್ ಗ್ರಾಮರ್ ಕನ್ನಡ. ಈಗ ಅಷ್ಟು ಪರ್ಫೆಕ್ಟ್ ನಾನು ಅದು ಫಾಲೋ ಮಾಡ್ತೀನಿ. ನಾನು ಡೌಟ್ ಆದರೆ ಕೇಳ್ತೀನಿ ನಾನು ಇಮಿಡಿಯೇಟ್. ಸೊ ಆಮೇಲೆಲ್ಲ ನಮ್ಮ ಅಸಿಸ್ಟೆಂಟ್ ಡೈರೆಕ್ಟರ್ಸು ಅನಂತನಾಗ್ ಪಿಕ್ಚರ್ಸ್ ಮಾಡುವಾಗೆಲ್ಲ ಅವ್ರ ಡೈಲಾಗ್ ಅವರೇ ಟ್ರಾನ್ಸ್ಲೇಟ್ ಮಾಡೋದು. ಟ್ರಾನ್ಸ್ಲೇಟ್ ಮಾಡಿ ಕೊಟ್ಟರು ಕೂಡ ಇಂಗ್ಲೀಷ್ ಕೊಡಿ ಅಂತ ಹೇಳ್ತಾರೆ ಅವರು. ಅವ್ರು ನೋಡ್ಬಿಟ್ಟು ಅವರು ಹಿ ವಿಲ್ ರೈಟ್. ಅವರು ಬ್ಯೂಟಿಫುಲ್ ಲ್ಯಾಂಗ್ವೇಜ್ ಅವರು. ಯಾರ್ದು? ಅನಂತನಾಗ್ ಯಾವುದ್ರಲ್ಲಿ ಮಾಡಿದ್ದೆ? 13 ಫಿಲ್ಮ್ಸ್ ಮಾಡಿದೆ ಸರ್ ನಾನು ಅನಂತನಾಗ್. 13-11 ಫಿಲ್ಮ್ಸ್ ಅದು ಮಾಡಿ. ಫಸ್ಟ್ ಹೆಂಡ್ತಿಗೆ ಹೇಳ್ಬೇಡಿ. ಎಸ್, ಕಾಮಿಡಿ. ನಾನೇನು ಮಾಡಲಿಲ್ಲ. ಖುಷಿಯಲ್ಲ ಅವ್ರ ಜೊತೆ ಕೆಲಸ ಮಾಡೋದು? ಕರೆಕ್ಟ್. ನನಗೆ ಖುಷಿ ಇದೆ, ಇವರೆಲ್ಲ ನಮ್ಗೆ ಖುಷಿ. ವಿಷ್ಣುವರ್ಧನ್ ಜೊತೆ ಮಾಡೋದು ಎಲ್ಲ ಇಟ್ ವಾಸ್ ವೆರಿ ಇಂಟ್ರೆಸ್ಟಿಂಗ್. ಲಾಲಿ ಯಾಕೆ ಇದಾಯಿತು? ಲಾಲಿ ರಾಕ್ಲೈನ್ ಕೂಡ ನನ್ನ ಹತ್ರ ಬಂದು, ಸರ್ ನಮ್ಮ ಕಂಪ್ನಿಗೆ ಒಂದು ಪಿಕ್ಚರ್ ಮಾಡಬೇಕು ಸರ್ ಅಂತ ಹೇಳಿದೆ. ಇದು ರೈಸ್ವಿ ಹೋಟೆಲಲ್ಲಿ, ಗೊತ್ತಲ್ಲ ರೈಸ್ವಿ ಹೋಟೆಲ್. ನಾನು ಸರ್ ಯಾರು ಸರ್ ಹೀರೋ ಎಲ್ಲ ನೀವು ಹೇಳೋದು, ನೀವು ಪಿಕ್ಚರ್ ಮಾಡಬೇಕು ಅಷ್ಟೇ. ಸರಿ ಅಂತ ಹೇಳಿದೆ ನಾನು ಸರ್ ಒಂದು ಕಥೆ ಇದೆ, ಬಟ್ ಅದು ವಿಷ್ಣುವರ್ಧನ್ ಬೇಕು. ಓಕೆ, ವಿಷ್ಣುವರ್ಧನ್ ಆಗೋಣ. ನೆಕ್ಸ್ಟ್ ಕಂಪ್ಲೀಟ್ ಅವರೇ ಸರ್. ಓಕೆ. 10 ಡೇಸಲ್ಲಿ ನಾವು ಅವ್ರಿಗೆ ಮಾತಾಡಿ 10th ಡೇ ಶೂಟಿಂಗ್ ಹೋಗಿದೆ ನಾವು. 10th or 11th ಡೇ. ಓಕೆ ಸರ್ ಈ ಲೊಕೇಶನ್ ಬೇಕು. ಓಕೆ, ಲೊಕೇಶನ್ ಓಕೆ, ಅದು ಸ್ವಲ್ಪ ಪೇಂಟ್ ಮಾಡಬೇಕು, ಅದೆಲ್ಲ ಮಾಡಿಸ್ತೀನಿ. ಸರಿ, 10-11 ಡೇಸಲ್ಲಿ ಎಲ್ಲ ರೆಡಿ ಸರ್. ಆರ್ಟಿಸ್ಟಲ್ಲಿ ನಮ್ಮ ಚಾಯ್ಸು. ನಾನು ಕಥೆ ಹೇಳೋ ಅದೇ ಸೇಮ್ ಡೇ ಅವ್ರು ವಿಷ್ಣುವರ್ಧನ್ ಜೊತೆ ಮೀಟಿಂಗ್, ಎಲ್ಲಿ ಅಶೋಕ ಹೋಟೆಲ್ಲಿ ಮೀಟಿಂಗ್. ಆಮೇಲೆ ಒಂದು 10-15 ಡೇಸ್ ಶೂಟಿಂಗ್ ಆದಮೇಲೆ ನಾನು ಅವ್ರ ಕೇಳಿದೆ ರಾಕ್ಲೈನ್ ಅಂತ, ಸರ್ ಒಂದು ಸಪೋಸಿಂಗ್ ಪಿಕ್ಚರ್ ಒಂದು ಉಂಗೆ ಬಜೆಟಲ್ಲೇ ಹೋಗ್ತಾ ಇದ್ದಾರೆ ಅಂತೆ, ನನಗೊಂದು ಆಲ್ಮೋಸ್ಟ್ 75,000-80,000 ರುಪೀಸ್ ನೀವು ಖರ್ಚು ಮಾಡಬೇಕು ಅಂತ. ಏನು ವಿಷಯ ಅಂದರೆ, ನಾವು ಒಂದು ಹೆಲಿಕಾಪ್ಟರ್ ಶಾಟ್ ತೆಗಿಬೇಕು ಅಂತಿದೆ ಸರ್ ಅಂತ ಹೇಳಿದ್ರೆ. ಅದೇ ಹೈಲೈಟ್. ಡ್ರೋನ್ ಇರಲಿಲ್ವಾಗ? ಡ್ರೋನ್ ಇಲ್ಲ ಅವಾಗೆಲ್ಲ. ನೀವು ನಿಮ್ಮ ಬಜೆಟ್ ಒಳಗಡೆ ಇದ್ದರೆ ಓಕೆ, ನಾನು ಹೇಳ್ತೀನಿ ಸರ್ ಅಂತ ಹೇಳಿದೆ. ಒನ್ ಡೇ ನಾನು ಫೋನ್ ಮಾಡಿಬಿಟ್ಟು ನಾಳೆ ಬರಲ್ಲ ಅಂದರೆ ಕರ್ಸಲ್ಲ ಅಂತ ಹೇಳಿ,
ಓಕೆ ಸರ್ ಅಂತ ಹೇಳಿದೆ. ನೆಕ್ಸ್ಟ್ ಡೇ ಹೆಲಿಕಾಪ್ಟರು 1 hour ಶೂಟಿಂಗ್, ಹೆಲಿಕಾಪ್ಟರ್ ಶಾರ್ಟ್ಸ್ ಎಲ್ಲ. ಏನು ಲೊಕೇಶನ್ ಹೆಂಗೆ ಬಂತ ಮೈಸೂರಲ್ಲಿ ಆ ಆ್ಯಂಗಲ್ ಯಾರು ನೋಡೇ ಲಾಲಿ. ಬಟ್ ಫೈನಾನ್ಷಿಯಲಿ ಹೇಗಾಯ್ತು ಅದು ಎಲ್ಲ ಸರ್ ಗುಡ್, ದುಡ್ಡು ಬಂತ? ಡೆಫಿನೆಟ್ ದುಡ್ಡು ಬಂತು. ನಾನು ಸಂಯುಕ್ತ ಕರ್ನಾಟಕದಲ್ಲಿದ್ದೆ. ಹಾಂ ಆ ಫಿಲ್ಮ್ ನೋಡಿ ಹಾಂ ಹೋಗ್ಬಿಟ್ಟು ಏನೋ ಬರಿಬೇಕು ಅಂದರೆ ಬರೀಲಿಕ್ಕೆ ಆಗ್ತಾ ಇಲ್ಲ, ಹಾಂ 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 ಅಷ್ಟು ಇನ್ವಾಲ್ವ್ ಆಗಿಬಿಟ್ಟಿದ್ದೆ ನಾನು. ಹಾಂ ನಾನು ರಾತ್ರಿ ನನಗೆ ಫೋನ್ ಮಾಡಿದೆ, ಸರ್ ಎಂಥ ಸಿನಿಮಾ ಮಾಡಿದ್ದೀರಿ ಸರ್. ಯಾಕೆ ಸರ್ ಹೇಗೇನಾಯ್ತು ಸರ್? ಸರ್ ಅದ್ಭುತವಾಗಿ ನನಗೆ ಒಂದು ಅಕ್ಷರ ಬರಲಿಕ್ಕೆ ಬರ್ತಾ ಇಲ್ಲ, ಆ ಫೀಲಿಂಗ್ನಲ್ಲೇ ಇದ್ದೆ ಇನ್ನೇನು ಅಂತೇಳಿ. ಅಷ್ಟು ಸೂಪರಾಗಿ ಸಿನಿಮಾ ಬಂದಿದೆ. ಇವರು ಅಷ್ಟೇ, ವಿಷ್ಣುವರ್ಧನ್ ಅಷ್ಟೇ ಅವ್ರಿಗೆ ಪಾತ್ರದಲ್ಲಿ ಫುಲ್ ಇನ್ವಾಲ್ವ್. ಎಷ್ಟು ವರ್ಷ ನಾನು ಇಲ್ಲಿ ಮಾಡಿದ್ರೆ ಯಾರು ಕೇಳಿದ್ರೆ ನಾನು ಪರ್ಸನಲಿ ನನಗೆ ಅದೇ ನಂಬರ್ 1 ಪಿಕ್ಚರ್. ನನಗೆ ಇಷ್ಟ ಆಗಿದೆ ಪಿಕ್ಚರ್ ಯಾವುದು? ಲಾಲಿ. ಲಾಲಿ ನನ್ನ ಫಸ್ಟ್ ಚಾಯ್ಸ್. ಸುಪ್ರಭಾತ ಅಮೃತ ವರ್ಷ ಎಲ್ಲ ಅದಕ್ಕಿಂತ ಎಲ್ಲ ದೊಡ್ಡ ಹಿಟ್ಟು. ಬಟ್ ನನಗೆ ಪರ್ಸನಲಿ ಖುಷಿ ಲಾಲಿ.